ನಮಸ್ತೆ ಬಂಧುಗಳೇ. ನೋಡಿ, ಇವತ್ತು ನನಗೆ ಒಂದು ಸ್ವಲ್ಪ ಅಣಬೆ ಸಿಕ್ಕಿದೆ. ಅಣಬೆ ಅಂದರೆ ಮುಶ್ರಮ್ ಸಿಕ್ಕಿದೆ. ನೋಡಿ, ಕೇಳ್ತಾ ಇದ್ದೀನಿ. ಇದು ಕಪ್ಪು ಅಣಬೆ ಅಂದರೆ ಕೊಂಚು ಹೊತ್ತಿನ ಅಣಬೆ ಅಂತ ನಮ್ಮ ಕಡೆ ಹೇಳ್ತೀವಿ. ಕೆಲವು ಕಡೆ ಕುರಿಮಲೆ ಅಣಬೆ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಅದಕ್ಕೆ ಏನೇನೋ ಹೆಸರುಗಳು ಯಾವ ಏರಿಯಾಕ್ಕೆ ತಕ್ಕ ಹಾಗೆ ಕರೀತಾರೆ. ಓಕೆನಾ. ಹಾಗೆ ಈ ಅಣಬೆ ನೋಡಿ, ನಾನು ಒಂದು ಕವೆ ಗುಟ್ಟ ಕಡಿಯೋಕೆ ಹೋದವನು ಅಣಬೆ ಕಿತ್ಕೊಂಡು ಬಂದಿದ್ದೀನಿ. ಅಣಬೆ ಕಾಣಿತ್ತು, ಮೊದಲು 4 ಕಾಣಿತು. ಆಮೇಲೆ ಹೋಗಿ ನೋಡ್ತೀನಿ, ಸುಮಾರು ಒಂದು ದಿವಸದಂತೂ ಸಾಂಬಾರಿಗೆ ಸಾಕು ಅಷ್ಟು ಅಣಬೆ ಸಿಕ್ಕಿದೆ. ಖುಷಿಯಾಗೋಯ್ತು ನನಗೆ. ಯಾಕಂದರೆ ಈ ವರ್ಷದ ನಾನು ಅಣಬೆನೇ ತಿಂದಿರಲಿಲ್ಲ ಒಂದು. ಹಾಗಾಗಿ ಅಲ್ಲಿ ಕಿತ್ಕೊಂಡು ಮತ್ತೊಂದು ಅಲ್ಲೊಂದು ಸ್ವಲ್ಪ ತೊಗೊಂಡು ಆಮೇಲೆ ಮತ್ತೊಂದು ಕಡೆಯಲ್ಲಿ ಹೇಳೋದು ನೆನಪಾಯಿತು. ಹಾಗೆ ಇಲ್ಲಿಗೆ ಬಂದೆ. ಈಗ ನೋಡಿ, ಇಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಎಷ್ಟು ದೊಡ್ಡ ಅಣಬೆ ನೋಡಿದ್ರಲ್ವಾ. ಇದು ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಕಲ್ಪನೆ ಇಲ್ಲ ನನಗೆ. ನಾನು ಹೋಗಿದ್ದೆ ಬೇರೆ ಕೆಲಸಕ್ಕೆ, ಅಣಬೆ ಸಿಕ್ಕಿತ್ತು. ಒಂದು ಕೊಕ್ಕೆ ಕಡಿಯೋಕೆ ಅಂತ ಹೋಗಿ ಅಣಬೆ ತೊಗೊಂಡು ಬಂದಾಗ ಖುಷಿಯಾಗೋಯ್ತು ಸಿಕ್ಕಿತ್ತು. ಇದು ಕಂಚೋತಿನ ಅಣಬೆ, ತುಂಬ ರುಚಿ. ಇದು ಎಲ್ಲ ಅಣಬೆಯಲ್ಲೂ ಅತ್ಯುತ್ತಮವಾದ ರುಚಿ ಅಂದರೆ ಈ ಅಣಬೆ. ಅಷ್ಟು ರುಚಿ ಇರುತ್ತೆ ಇದು ಸಾಂಬಾರಿಗೆ. ಬಾಕಿ ಎಲ್ಲ ಅಣಬೆ ಹಾಗಲ್ಲ. ಇದು ಹುತ್ತಿನ ಅಣಬೆ, ಆಮೇಲೆ ಹೆಗ್ಗಾಲ ಅಣಬೆ, ಅದೆಲ್ಲದಕ್ಕಿಂತ ಇದು ತುಂಬ ರುಚಿಕರವಾದ ಅಣಬೆ. ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತದೆ. ಹಾಗೂ ಇದನ್ನು ಕೊಚ್ಚಿ ಸಾಂಬಾರು ಮಾಡೋದು ನಾನು ಮನೆಗೆ ತೊಗೊಂಡೋಗಿ ಕೊಟ್ಟಿದ್ದಷ್ಟೇ. ಆಮೇಲೆ ಎಷ್ಟೊತ್ತಿಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಹಾಗೆ ಕೊಚ್ಚೋದು ಇದೇನಂತ ದೊಡ್ಡ ವಿಶೇಷತೆ ಅಲ್ಲ, ಎಲ್ಲ ಅಣಬೆಗೂ ಗೊತ್ತಾಗೆ ಕೊಚ್ಚೋದು. ಹಾಗೆ ಕಿತ್ಕೊಂಡು ಒಂದಷ್ಟು ಫೋಟೋ ಅದು ವಿಡಿಯೋ ಮಾಡಿದೆ. ಒಂದು ಸ್ವಲ್ಪ ರಾಶಿ ಏನು ಇರಲಿಲ್ಲ ಅಂತೂ ಒಂದು 60ರಿಂದ 70 ಅಣಬೆ ಸಿಕ್ಕಿರ್ಬೋದು ಅಷ್ಟೇ, ಬಿಟ್ಟರೆ ಅದಕ್ಕೂ ಹೆಚ್ಚಿಗೆ ಸಿಕ್ಕಿಲ್ಲ. ಅದು ಸಾಕು. ನಮ್ಮ ಮನೆಯಲ್ಲಿ ನಾವು ಇರೋದೇ 3 ಜನ ಮನೆಯಲ್ಲಿ. ಹಾಗಾಗಿ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇರೋದಕ್ಕೆ ನಮ್ಗೆ ಸಾಕಾಗತ್ತೆ. ನಾವು ತಾಯಿ ಆಮೇಲೆ ಹೆಂಡತಿ, ನಾನು 3 ಜನ. ನಮ್ಮ ಮನೆಗಂತೂ ಸಾಂಬಾರಿಗೆ ಸಾಕು. ಸಾಂಬಾರು ಸ್ವಲ್ಪ ಪಲ್ಯನೂ ಕೂಡ ಮಾಡ್ತಾಳೆ ನಮ್ಮಮ್ಮ. ಮಧ್ಯಾಹ್ನ ನಾನು ಊಟಕ್ಕೆ ಬಂದವರು ಹಾಗೆ ಊಟ ಮಾಡಿದ್ದೀನಿ. ಹಾಗೆ ಪಲ್ಯ ಹಾಕ್ಕೊಂಡಾಗಲಿ ಸಂಜೆ ಹಾಕ್ಕೊಳ್ಬೋದು, ಇರುತ್ತೆ ಅಂತ ಗೊತ್ತು. ಹಾಗಾಗಿ ಸಾಕಾಗತ್ತೆ. ಒಂದು 50ರಿಂದ 60 ಅಣಬೆ ಇದ್ದಿರ್ಬೋದೇನೋ ಅಷ್ಟೇ. ಈಗ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಇದು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆದರೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಇಷ್ಟ ಆದರೆ. ಹಾಗೆ ನೋಡಿ, ಅಲ್ಲಿ ಕಿತ್ಕೊಂಡು ಬಂದಿದ್ದೀನಿ. ಇನ್ನೊಂದು 2 ನೋಡಿ ಕೀಳ್ತಾನೆ ಇದ್ದೀನಿ. ಮತ್ತೊಂದು ಸ್ವಲ್ಪ ಕಾಡುತ್ತು, ಆಮೇಲೆ ಅಲ್ಲೂ ಸ್ವಲ್ಪ ಕಿತ್ಕೊಂಡೆ. ಎಲ್ಲ ಸೇರಿ ಅಷ್ಟೇ ಒಂದು 60ರಿಂದ 70 ಕಾಲ ಆಗಿರ್ಬೋದು. 50ರಿಂದ 60 ಸಾಕಾಗತ್ತೆ ಬಿಡಿ ನಮಗೆ. ನೋಡಿ, ಇದರ ಬಣ್ಣ ನೋಡಿ, ಇದು ಎಲ್ಲ ಬಿಳಿ ಅಣಬೆ ಹಾಗಲ್ಲ, ಇದು ಸ್ವಲ್ಪ ಕೆಂಪಿರುತ್ತೆ. ಕೊಂಚ ಹೊತ್ತಿನ ಅಣಬೆ ಅಂತ ನಾವು ಹೇಳ್ತೀವಿ. ಕೆಲವು ಕಡೆ ಏನಂತಾರೋ ಗೊತ್ತಿಲ್ಲ. ಯಾಕಂದರೆ ಒಂದೊಂದು ಕಡೆ, ಕೆಲವು ಕಡೆ ಇದ್ರ ಕುಮಟ, ಹೊನ್ನಾವರ ಅಥವಾ ಇದ್ರ ಸೈಡು ಇದು ನಾಯಿ ಮಲೆ ಅಲ್ಲ, ಇದು ಕುರಿಮಲೆ ಅಣಬೆ ಅಂತ ಅಂತಾರೆ. ನೋಡಿ, ಸುಮಾರು ಸಿಕ್ಕಿದೆ. ಹಾಗೆ ಆದರೂ ಪೂರ್ಣ ತೋರಿಸ್ತೀನಿ. ನಾನು ತೋರಿಸಿದ್ದೇನೆ ಅಂದ್ಕೊಂಡಿದ್ದೀನಿ, ಅದ್ರದ್ದು ಕಿತ್ತಿದ್ದು ಒಂದಷ್ಟು ತೋರಿಸಿದ್ದೀನಿ. ಬಿಟ್ಟರೆ ನನಗೆ ಎಷ್ಟು ಸಿಕ್ಕಿದೆ ಅಂತ ತೋರ್ಸೋಕ್ಕಾಗಿಲ್ಲ. ಈಗ ಕೊಚ್ಚು